ಮನೆ ರೈತ ಬಾಂಧವರಲ್ಲಿ ಮನೆ ವಿನಂತಿ ಏನಂದರೆ ತಮ್ಮ ಪರಿಚಯ ಹೇಳ್ಕೊಳ್ಳಿ. ತಾವು ಯಾವ ಊರವರು? ನಾವು ಬೆಳಗುಂಬದವರ? ರಾಮನಗರ ಬೆಳಗುಂಬದವರು. ಮತ್ತು ನೀವು ಹಸಿರು ಶಾಲೆ ಹಾಕ್ಕೊಂಡಿದ್ದೀರಿ ಅಂದರೆ ನೀವು ರೈತ ಸಂಘಕ್ಕೆ ಸೇರಿದ್ದೀರಿ ಅಂತ. ಎಷ್ಟು ವರ್ಷದಿಂದ ರೈತ ಸಂಘ ಸೇರಿದ್ದೀರಿ ನೀವು? 10 ವರ್ಷ ಆಯಿತಾ? ನಿಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ರೈತ ಸಂಘದಿಂದ ರೈತರುಗಳಿಗೆ ತುಂಬ ಅನುಕೂಲ ಆಗಿದೆಯಾ? ಅನುಕೂಲ ಆಗ್ತಾ ಇಲ್ಲ. ಈಗ ಸರ್ಕಾರ ಸರಿ ಇಲ್ಲ. ಹೋಗ್ಬಿಟ್ಟಾಗ ಮತ್ತೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಯಾಕೆ ಇವಾಗ ರೈತ ಸಂಘದ ಬಗ್ಗೆ ಜನರಿಗೂ ಒಲವಿಲ್ಲ, ಸರ್ಕಾರದ ಇರುತ್ತಿಲ್ಲ ಅಂದರೆ ನಿಮ್ಮ ಸಂಘಗಳಲ್ಲಿ 108 ಪಂಗಡಗಳಾಗ್ಬಿಟ್ಟವೆ. ನಿಜ ಒಪ್ಕೋತೀರಾ? ಇವಾಗ ಆಯ್ತು ಮಂತ್ ಆಗಿರ್ಬೋದು, ಆಗದೆ ಅವೆಲ್ಲ ಅಲ್ಲೇ ಬಿಟ್ಕೋಬಾರ್ದು. ಯಾಕೆ ಅಂದರೆ ನಾನು ಕಂಡಂಗೆ, ನೀವು ನಿಜವಾಗಿ ಉತ್ತರ ಹೇಳಿ, ನಾನು ಕಂಡಂಗೆ ನೀವು ಒಂದು ಸಂಘದವರು ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಬೇರೆಯವರು ರೈತರು ಪರವಾಗಿ ಮಾಡ್ತಾರೆ ಅಂತ ಮಿಕ್ಕಿದವ್ರು ಬರಲ್ಲ, ನಮ್ಮದೇ ಬೇರೆ ಸಂಘ ಅಂತಾರೆ. ಅವ್ರು ಅಂದರೆ ಹಾಲು ಕಿಂತ ಎಲ್ಲ ರೈತ ಸಂಘ ಇಂಗ್ಲೀಷಲ್ಲಿ ಅವ್ರಿಗೆ ಕೊಡ್ತಾನೆ, ಅಲ್ಲಿ 500 ರೂಪಾಯಿ ಕೊಡ್ತಾನೆ, ಎಂಡ ಕೊಡ್ತಾನೆ, ಸ್ಟ್ರೈಕ್ ಮಾಡ್ತಾನೆ. ನಾನು ಅದು ವಿಚಾರ ಕೇಳ್ತಿಲ್ಲ ಗೌಡ್ರೆ. ನೀವು ಮಾಡ್ತಿರಲ್ಲ ರೈತ ಸಂಘದಲ್ಲಿ ಬೇರೆ ಬೇರೆ ಗುಂಪಾದಾಗ, ಒಂದು ಸಂಘ ಹೋಗಿ ಒಂದು ಕಡೆ ಸ್ಟ್ರೈಕ್ ಮಾಡ್ತಿದ್ದಾಗ ಬೇರೆಯವರು ರೈತರ ಪರವಾಗಿ ಅಂತ ಬರಲ್ಲ. ಇದರಿಂದ ಏನಾಗ್ತಾ ಇದೆ ಅಂತ ಅಂದರೆ, ನಾನು ಹೇಳ್ತೀನಿ ಕೇಳಿ, ನಿಮ್ಮಲ್ಲಿ ಒಗ್ಗಟ್ಟಿರೋದ್ರಿಂದ ಸರ್ಕಾರಕ್ಕೆ ವೀಕ್ನೆಸ್ ಸಿಗ್ತಾ ಇದೆ. ನೀವೆಲ್ಲ ಒಗ್ಗಟ್ಟಾಗಿದ್ರೆ ನಿಮಗೆ ಮಣಿತಿದ್ರು ಸರ್ಕಾರ. ಇದಕ್ಕೇನಂತೀರಿ? ನಾವೆಲ್ಲ ಒಂದಾಗಿರ್ತೀವಿ, ಸರಿ, ಈಗ ನನ್ನ ಅನಿಸಿಕೆ ಸರಿ, ನೀವೆಲ್ಲ ಒಂದಾಗಬೇಕು ಅನ್ನೋದು ಒಳಗಲ್ವಾ? ಒಂದಾಗಬೇಕು. ಸರಳವಾಗಿ ರಾಜ್ಯಕ್ಕೆ ಮಾಡ್ತಾರೆ. ಹೌದಾ? ಮತ್ತೀಗ ನಿಮಗೆ ಈಗಿನ ಸರ್ಕಾರದಿಂದ ಅನುಕೂಲ ಆಗ್ತಾ ಇದೆಯಾ, ಅನನುಕೂಲ ಆಗ್ತಾ ಇದೆಯಾ? ಯಾವ ಕೆಲಸನೂ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ ಅಂತ ಹೇಳ್ತೀರಾ? ಅದೇ ಮಳೆ ಇಲ್ಲ, ಬೆಳೆ ಇಲ್ಲ. ಮಳೆ ಅನ್ನೋದು ಅದು ಭಗವಂತನ ಬಿಟ್ಟಿದ್ದು, ಸರ್ಕಾರದ ಮೇಲೆ ಹಾಕಲ್ಲ. ನಾನು ಸರ್ಕಾರದಿಂದ ಏನು ತೊಂದರೆ ಆಗ್ತದೆ ನಿಮಗೆ ಅಂತ? ಸರ್ಕಾರದಿಂದ ಏನಿಲ್ಲ, ಬರಗಾಲ ಬರ್ತದೆ. ಬರಗಾಲ ಒಂದು ನಿಮಿಷ ಯಜಮಾನ್ರೆ, ಬರಗಾಲ ಅನ್ನೋದು ಮತ್ತೆ ಮಳೆ ಅನ್ನೋದೆಲ್ಲ ದೇವ್ರಿಗೆ ಬಿಟ್ಟಿದ್ದು, ಅದು ಸರ್ಕಾರದಲ್ಲ. ನಿಮ್ಗೆ ಸರ್ಕಾರದಿಂದ ಏನೇನು ತೊಂದರೆ ಆಗ್ತದೆ? ನಮಗೆ ಸರ್ಕಾರದಿಂದ ಯಾವ ಕೆಲಸನೂ ಆಗ್ತಾ ಇಲ್ಲ. ಕೆಲಸ ಅಂದರೆ ಏನೇನು ಕೆಲಸ? ಪಾಣಿ ಆಗಲ್ಲ, ಪಾಣಿಗಳು ಬಡಿ ಮಾತ್ರದಲ್ಲಿ ಆಗ್ತಾ ಇಲ್ಲ. ಅಂದರೆ ನೀವು ಕೇಳಕ್ಕೆ ಹೋದ್ರೆ ಅವೆಲ್ಲ ಅಲರ್ಜಿ ಆಗ್ತವೆ. ಅಂದರೆ ರೈತರೇ, ನೀವು ಹೇಳೋ ಪ್ರಕಾರ ನಿಮ್ಮ ರೈತರಿಗೆ ತಾಲೂಕು ಆಫೀಸ್ಗಳಲ್ಲಿ ಕೆಲಸಗಳಾಗ್ತಿಲ್ಲ. ರೈತರು ಕಷ್ಟಪಟ್ಟು ತಮ್ಮ ವ್ಯವಸಾಯ ಎಲ್ಲ ಬಿಟ್ಟು ಇಲ್ಲಿ ಅಲಿಬೇಕಾಗದೆ. ನೀವೊಂದು ಪೌತಿ ಖಾತೆ ಆಗಲ್ಲ, ನೆಟ್ಟಿಗೆ ನೀವೊಂದು ರೆಕಾರ್ಡ್ ರೂಮಲ್ಲಿ ದಾಖಲಾತಿಗಳು ಸಿಗ್ತಾ ಇಲ್ಲ. ಆಮೇಲೆ ನೀವು ಕೇಳಕ್ಕೆ ಹೋದ್ರೆ ಇವತ್ತು ಬಾ ನಾಳೆ ಬಾ ಅಂತ ಅಲಿಸ್ತಾರೆ. ಇವೆಲ್ಲ ನಿಜನಾ? ನಿಜ. ಆಮೇಲೆ ನೋಡಿ ರೈತ ಬಂದವರೇ, ನಾನು ಏನು ಹೇಳ್ತೀನಿ ಅಂತ ಅಂದರೆ, ಇವಾಗ ಪಾಪ ನಿಮಗೆ ನೀವು ಬೆಳೆಗೆ ಬೆಲೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಅಲ್ವಾ? ನೀವು ಸರ್ಕಾರನ ಕೇಳ್ಕೊತಾ ಇದ್ರಿ ಕಾಲದಿಂದ, ನಾವೊಂದು ಏನೇ ಬೆಳೆ ಬೆಳೀಲಿ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿ ಅಂತ. ಅದನ್ನು ಅವ್ರು ಮಾಡ್ತಾ ಇಲ್ಲ ಅಲ್ವಾ? ಮಾಡ್ತಾ ಇಲ್ಲ. ಅವ್ರು ಹೇಳ್ತೀವಿ, ಅವರು ಆಯಿತು ಅಂತಾರೆ, ಯಾವ ಕೆಲಸನೂ ಆಯ್ತು. ಮತ್ತೆ ನೀವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋಬೇಕಾಗಿತ್ತು. ನೋಡಿ, ನಮಗೆ ಒಂದು ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡಿ. ಈಗ ನೋಡಿ, ಗಂಗಾ ಕಲ್ಯಾಣ ಯೋಜನೆ ಅಂತ ಮಾಡೋರೆ, ನಿಮ್ಗೆ ಗೊತ್ತಿರ್ಬೇಕಲ್ವಾ? ಅದು ಇಂಥ ಜಾತಿಗಳಿಗೆ ಪರಿಶಿಷ್ಟ ಜಾತಿ ಅಂತದಕ್ಕೆಲ್ಲ ಮೀಸಲಾತಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಜನರಲ್ ಏನಿದ್ದಾರೆ, ಅಲ್ಲೂ ಬಡವರು ಇದ್ದಾರಲ್ವಾ ಮಾಮೂಲಿ. ಅದರಲ್ಲೂ 2 ಎಕರೆ ಇರೋರಿಗೆ, ಕಡಿಮೆ ಅತಿ ಸಣ್ಣ ಜಮೀನ್ದಾರಿಗೆ ಯಾಕೆ ಈ ಗಂಗಾ ಕಲ್ಯಾಣ ಯೋಜನೆ ಮಾಡ್ತಾ ಇಲ್ಲ? ಅದು ನೀವು ಯಾಕೆ ಕೇಳಲಿಲ್ವಾ ಸರ್ಕಾರಕ್ಕೆ? ಸರಿ, ಹಿಂದುಳಿದ ಜನಕ್ಕೆ ಮಾಡಿ ಬೇಡ ಅಂತನಲ್ಲ, ನಮ್ಮಲ್ಲಿ ಬಡವರು ಇಲ್ವ ಅಂತ ಕೇಳಬೇಕಾಗಿತ್ತು. ಕೇಳಿದ್ರೆ ಜನರಲ್ಲಿಗಿಲ್ಲ ಅಂತ. ಅದು ತಪ್ಪು ತಾನೇ ಇದು ಅವ್ರು ಮಾಡ್ತಾ ಇರೋದು? ತಪ್ಪು ಅದು. ಈಗ ಪಾಪ ಸಣ್ಣ ರೈತ ತನ್ನ ವ್ಯವಸ್ಥೆ, ಈಗ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅವರೇ ಬೋರ್ ತೆಗಿಸ್ತಾರೆ, ಅವರೇ ಪೈಪೆಲ್ಲ ಕೊಡ್ತಾರೆ. ಈಗ ನಾವು ನಮ್ಮಲ್ಲೂ ಅತಿ ಹಿಂದುಳಿದ, ಅತಿ ಬಡವರವ್ರೆ, 2 ಎಕರೆ ಅಂಥವ್ರಿಗೆಲ್ಲ ಮಾಡಿ ಅಂತ ಕೇಳಬೇಕು. ಮಾಡ್ತಾ ಇಲ್ಲ ಸರ್ಕಾರ.
ಜನಗಳಿಗೆ ಕೊಡಲ್ಲ, ಹಿಂದುಳಿದ ಜನಕ್ಕೆ ಅಂತ ಮತ್ತೆ ಇದು ಒಂದು ದೊಡ್ಡ ತಪ್ಪಿಡಿ. ಈಗಲಿಂದನೇ ಅಲ್ಲ, ಈ ಸರ್ಕಾರದ ದೊಡ್ಡ ಸಮಸ್ಯೆ. ಆಮೇಲೆ ಬಿತ್ತನೆ ಬೀಜ ಗೊಬ್ಬರಕ್ಕೆ ಏನು ಮಾಡ್ತಾರೆ? ಬಿತ್ತನೆ ಬೀಜ ಗೊಬ್ಬರ ಅವಾಗ ಗೊಬ್ಬರದ ಅಂಗಡಿಯಲ್ಲಿ ಅಲ್ಲಿ ಹೀರೆ ಕೊಡೋರು. ಇವಾಗ ಹೀರೆ ಜೊತೆಯಲ್ಲಿ 20 ತಗೋಬೇಕಂತ. ಇವಾಗ ಪಾಣಿ ತಗೊಂಬ ಗೊಬ್ಬರ ಬೇಕಾದ್ರೆ ಅಂತಾರೆ. ಅದಕ್ಕೆ ಹೇಳ್ತಾ ಇರೋದು, ನಮ್ಮ ರೈತ ಬಂದವರೇ, ಇವೆಲ್ಲ ಸಂಘದವ್ರನ್ನ ಒಗ್ಗಟ್ಟಾಗಿ, ಆಮೇಲೆ ನಮ್ಮ ಜನರು ರೈತರದು ತಪ್ಪೆ. ಹೆಂಗೆ ರೈತ ಸಂಘಗಳು ಗಲಾಟೆ ಮಾಡ್ತಾ ಇರೋದು, ನಮಗೂ ಅದಕ್ಕೆ ಸೇರುತ್ತೆ, ನಮಗೋಸ್ಕರ ಮಾಡ್ತಾರೆ ಅಂತ ಯಾವ ರೈತರುಗಳು ಬರೋದಿಲ್ಲ. ನಮಗೇನು ಅಂತ ಕೂತ್ಕೊಳ್ತಾರೆ. ಇದು ಮೊದಲು ರೈತರದು. ಇವ್ರಿಗೇನು ತೀಟೆ ಅಲ್ಲ ರೈತ ಸಂಘದವ್ರು ಹೋಗಿ ಅಲ್ಲಿ ಪಾಪ 1 ನಿಮಿಷ ಇರಿ ಅಲ್ಲಿ ಹೋಗಿ ಮಾಡೋದಕ್ಕೆ. ಆದರೂ ರೈತರುಗಳು ಒಬ್ರು ಬರಲ್ಲ. ಇದಕ್ಕೇನಂತೀರಿ? ಒಬ್ಬರು ಬೇಕಾದವ್ರು ಬರಲಿ, ಬ್ಯಾಂಡರ್ ಇರಲಿ ಅಂತೀವಿ ನಾವು. ಅದು ತಪ್ಪು. ಏನಕ್ಕಂದ್ರೆ ರೈತರುಗಳೆಲ್ಲ ಒಗ್ಗೂಡಿದಿದ್ರೆ, ಇವತ್ತು ನಿಮಗೆ ಕೈ ಜೋಡಿಸಿದ್ರೆ ರಾಜಕೀಯ ಮಾಡ್ತಾರಲ್ಲ ಹೇಳಿ, ರೈತರುಗಳು ರಾಜಕೀಯದ ಬಿಡಿ ಒಗ್ಗೂಡಿದ್ರೆ, ನಿಮಗೆ ಕೈ ಜೋಡಿಸಿದ್ರೆ ಇವತ್ತು ನಿಮಗೆ ನಿಮ್ಮ ಪ್ರತಿಯೊಂದು ಡಿಮ್ಯಾಂಡ್ಗೂ ಸರ್ಕಾರ ಮನ್ನಣೆ ಸಿಕ್ತಿತ್ತು. ಏನಂತೀರಿ ಇದಕ್ಕೆ? ಸರಿನೋ ತಪ್ಪು? ಯಾವುದೂ ಉಪಯೋಗ ಇಲ್ಲ. ಸರಿ. ಆಮೇಲೆ ಇನ್ನೊಂದು ಹೇಳಿದ್ರೆ, ಇವತ್ತು ಪಾಪ ರೈತರ ಸ್ಥಿತಿ ಚೆನ್ನಾಗಿಲ್ವ? ರೈತರ ಸ್ಥಿತಿ ಇವತ್ತು ಚೆನ್ನಾಗಿಲ್ಲ. ಯಾಕೆ? ಅವ್ರಿಗೆ ಆದಿಕ ಇಲ್ಲ, ಸರಿಯಾದ ಆದಿಕ ಇಲ್ಲ. ಮತ್ತೆ ಅವ್ರ ಮಕ್ಳುಗಳಿಗೆ ಸರಿಯಾಗಿ ಉದ್ಯೋಗ ದೊರಕಿಲ್ಲ. ಬೇಸಾಯ ಮಾಡೋಣ ಅಂದ್ರೆ ಅವ್ರಿಗೆ ಸಿಕ್ಕಿಲ್ಲ. ಮತ್ತೆ ಅವ್ರ ಮಕ್ಳಿಗೆ ಹೆಣ್ಣು ಕೊಡ್ತಿಲ್ಲ ಯಾರು ರೈತರು ಅಂತ. ಹೆಣ್ಣು ಕೊಡ್ತಾ ಇಲ್ಲ. ಹೌದಲ್ವಾ? ಇಷ್ಟೆಲ್ಲ ಸಮಸ್ಯೆಗಳಿದೆ. ನಾನು ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಿ, ಮೊದಲು ನೀವು ಏನು ಸಂಘ ಇದೆ ಚೂರಾಗಿದ್ರೆ ಎಲ್ಲ ಹೊಂದಾಣಿಕೆ ಮಾಡ್ಕೋಬೇಕು. ಒಂದು ಸಂಘ ಆಗಿ ಪರಿವರ್ತನೆಗಳು. ಮತ್ತು ರೈತರು ಏನು ಕೇಳ್ಕೊತೀನಿ, ಎಲ್ಲ ರೈತರುಗಳು ರೈತ ಸಂಘಕ್ಕೆ ಬಲ ಕೊಡಿ, ಕೊಡಲೇಬೇಕು.